ಹಿಡ್ಕೋ ದೇವರ ಕಾಲು, ದೇವರ ಕೈಯ ಮುಗಿಯಲಿ ನಿಂಗೆಲ್ಲ ಇಷ್ಟೇನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನೀವೇನಾದರೂ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಬಿಫೋರ್ ದ್ಯಾಟ್ ನೀವೇನೇನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬಿಕಾಸ್ ರೀಸೆಂಟಾಗಿ ನಾವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ವಿ. ಸುಮಾರು ಜನ ಬುಕ್ಸಲ್ಲಿ ರಾಘವೇಂದ್ರ ಸ್ವಾಮಿ ಮಂತ್ರ ಎಲ್ಲ ಬರೆದಿರ್ತೀರ, ಅದನ್ನ ಹೇಗೆ ಸಬ್ಮಿಟ್ ಮಾಡಬೇಕಂತ ಗೊತ್ತಾಗಲ್ಲ. ನೀವೇನಾದರೂ ದೇವಸ್ಥಾನದ ಒಳಗೆ ಯಾರಿಗಾದ್ರೂ ಕೇಳಿದ್ರೆ ನೀವು ಇಲ್ಲಿ ಸಬ್ಮಿಷನ್ ಮಾಡಿಸ್ಕೊಳ್ಳಲ್ಲ, ಎಲ್ಲೂ ನೀವು ಉಂಡಿಗೆ ಹಾಕ್ಬಿಡಿ ಅಂತಲೇ ಹೇಳ್ತಾರೆ. ಬಟ್ ನೀವು ಸಬ್ಮಿಟ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ನಾವು ಹೋದಾಗ ತುಂಬಾ ರಶ್ ಇತ್ತು. ಒಳಗೆಲ್ಲ ಕ್ಯೂ ರೂಲ್ಸ್ ಮಾಡಿದ್ದಾರೆ ಹೊಸದಾಗಿ ಈಗೆಲ್ಲ. ಸೊ ತುಂಬ ಟೈಮ್ ಹಿಡಿಯುತ್ತೆ ದರ್ಶನ ಆಗೋಕ್ಕೆ. ಮಾರ್ನಿಂಗ್ 6 ಗಂಟೆಗೆ ದೇವಸ್ಥಾನ ಓಪನ್ ಇರುತ್ತೆ. ನೀವು ಬೆಳಗ್ಗೆನೇ ಕ್ಯೂ ನಿಂತರೆ ಬೇಗನೆ ದರ್ಶನ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಆಬ್ವಿಯಸ್ಲಿ ವೀಕೆಂಡಲ್ಲಿ ಹೋದರೆ ತುಂಬಾ ಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನಾಳೆ ಏನಾದರೂ ದರ್ಶನ ತಗೋಬೇಕು ಅಂತಂದರೆ ಒಂದಿನ ಮುಂಚೆನೇ ನೀವು ಅಲ್ಲಿ ಹೋಗಿ ಉಳ್ಕೊಳ್ಳೋದೇ ಉತ್ತಮ. ಯಾಕೆ ಅಂತಂದರೆ ದೇವಸ್ಥಾನದ್ದೇ ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮುಂಚೆನೇ ಬುಕ್ ಮಾಡ್ಕೋಬೇಕಾಗತ್ತೆ ನೀವು. ಸೊ ದಟ್ ನೀವು ನೆಕ್ಸ್ಟ್ ಡೇ ಮಾರ್ನಿಂಗೆ ನಿಮಗೆ ದರ್ಶನ ಸಿಗುತ್ತೆ. ಇಲ್ಲಿ ನೋಡಿ, ಅಲ್ಲಿ ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನೀರು ಕುಡಿಯೋದಕ್ಕೆ ಸಿಂಕ್ ಥರ ಇದೆ. ಅಲ್ಲಿ ಜನ ಎಲ್ಲ ಬಂದು ಎಷ್ಟು ಗಲೀಜು ಮಾಡಿದ್ದಾರೆ ಅಂತಂದರೆ ಆ ಸೈಡಲ್ಲಿ ಬಳೆಗಳೆಲ್ಲ ಇಟ್ಟಿದ್ದಾರೆ. ಆ ಸಿಂಕ್ ಒಳಗೆಲ್ಲ ಏನೇನೋ ಉಗ್ದಿದ್ದಾರೆ. ಇಲ್ಲಿ ದಾರ ಎಲ್ಲ ಏನೇನೋ ಇದೆ. ಸ್ವಚ್ಛವಾಗಿರೋ ಜಾಗನ ಏನಕ್ಕೆ ಆ ಥರ ಮಾಡ್ತೀರಾ ಅಲ್ವಾ? ಅಷ್ಟು ಕ್ಯೂ ಅಲ್ಲಿ ಬರಬೇಕಾದ್ರೆ ನೀರು ಸಹ ಕುಡಿಬೇಕಂತ ಅನ್ಸಲ್ಲ. ಅಲ್ಲಿ ನೋಡಿ, ಆ ಗ್ಲಾಸ್ ಒಳಗಡೆ ಅಂತೂ ಏನೇನೋ ಉಗ್ದಿರ್ತಾರೆ. ಬಾಯಲ್ಲಿರೋದೆಲ್ಲ ಉಗ್ಲಿರ್ತಾರೆ. ಇಲ್ಲಿ ನೋಡಿ, ಇದೇ ಹೊಸ ಕ್ಯೂ ಸಿಸ್ಟಮು. ಒಳಗೆಲ್ಲ ಕ್ಯೂ ಇರುತ್ತೆ. ತುಂಬಾ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಬುಕ್ ಸಬ್ಮಿಷನ್ ಬಗ್ಗೆ ಮಾತಾಡೋದಾದರೆ, ಫಸ್ಟು ಎಲ್ಲರೂ ಕೇಳೋದು ನೀವು ಬುಕ್ಸ್ ಎಲ್ಲಿ ತೊಗೊಂಡ್ರಿ ಅಂತ. ನಾನು ತೊಗೊಂಡಿದ್ದು ಬೆಂಗಳೂರಲ್ಲಿ ಮತ್ತಿಕೆರೆ ಹತ್ರ ಇರೋ ರಾಯರ ಮಠದಲ್ಲಿ ತೊಗೊಂಡಿದ್ದು. ಇಲ್ಲೆಲ್ಲೂ ಸಿಗಲ್ಲ ಅಂತ ಅಂದ್ಕೊತೀನಿ, ನನಗೂ ಗೊತ್ತಿಲ್ಲ. ಬರ್ದಿದ್ದು ಆದಮೇಲೆ ನೀವು ಈ ದೇವಸ್ಥಾನದ ಹಿಂದೆನೇ PRO ಆಫೀಸ್ ಇದೆ, ಅಲ್ಲಿ ಹೋಗಿ ನಿಮ್ಮ ಹೆಸರು ಬರೆಸಿ ಸಬ್ಮಿಟ್ ಮಾಡ್ಬೋದು. ಮತ್ತು ಬೇರೆ ಬೇರೆ ಸೇವೆಗಳು ಇರ್ತವೆ. ನೀವು ಅದರದ್ದು ಬಗ್ಗೆ ವಿಚಾರಿಸಿ ಕೂಡ ನೀವು ಅಲ್ಲಿ ಸೇವೆನೂ ನೀವು ಮಾಡ್ಬೋದು. ಇನ್ನು ಈ ಬುಕ್ನ ಹೀಗೆ ಸಬ್ಮಿಟ್ ಮಾಡೋದು, ಅದ್ರ ಮೇಲೆ ನಿಮ್ಮ ಹೆಸರು, ಗೋತ್ರ ಮತ್ತು ರಾಶಿ ಬರೆದು ಮತ್ತು ನಿಮ್ಮ ಫೋನ್ ನಂಬರ್ ಬರೆದು ಇಲ್ಲಿ ಬರೆಸಿ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ, ಇದೇ PRO ಆಫೀಸ್. ಇದು ದೇವಸ್ಥಾನದ ಹಿಂದೆನೇ ಇದೆ. ಇನ್ನು ಅಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನು ಇಲ್ಲಿ ಪ್ರಸಾದಕ್ಕೆ ಬಂದಾಗ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಮತ್ತು 7:30ಯಿಂದ 9 ಗಂಟೆ ರಾತ್ರಿವರೆಗೂ ಇರುತ್ತೆ. ಇಲ್ಲಿ ಅಂತೂ ಜನ ಸ್ವಲ್ಪ ರೂಢಿದ್ದಾರೆ, ರ್ಯಾಶ್ ಇದ್ದಾರೆ. ಒಳಗಡೆ ತುಂಬಾ ಕ್ಯೂ ಇರುತ್ತೆ. ಅಲ್ಲಿ ತುಂಬ ವಯಸ್ಸಾಗಿರೋರ್ಗೂ ಕೂಡ ಇಲ್ಲಿ ಸಪ್ರೇಟ್ ಲೈನ್ ಆ ಥರ ಏನೂ ಇಲ್ಲ. ಕ್ಯೂ ಅಲ್ಲೇ ಹೋಗಬೇಕಾಗುತ್ತೆ. ಗೇಟ್ ಕೂಡ ತುಂಬಾ ಲೇಟಾಗಿ ಓಪನ್ ಮಾಡ್ತಿರ್ತಾರೆ. ಇಲ್ಲಿ ಜನಕ್ಕೆ ಅಂತೂ ಪೇಷನ್ಸೇ ಇರೋಲ್ಲ. ಅಷ್ಟು ರ್ಯಾಶಾಗಿ ತಳ್ಳಾಡ್ತಿರ್ತಾರೆ, ತುಳಿದಾಕ್ತಿರ್ತಾರೆ. ಪ್ರಸಾದ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಸೇವೆ ಇದೆ, ನೀವು ಕೂಡ ಅಲ್ಲಿ ಬಡಿಸ್ಬೋದು, ಎಲ್ಲ ಇರುತ್ತೆ. ಅದನ್ನು ನೀವೇ ಮುಂಚೆ ಹೋಗಿ ಅಲ್ಲಿ PRO ಆಫೀಸ್ ಅನ್ನಲ್ವ, ಅದ್ರ ಪಕ್ಕ ವಾಲಂಟಿಯರ್ ಆಫೀಸ್ ಕೂಡ ಇದೆ. ನೀವು ಅಲ್ಲಿ ಹೋಗಿ ವಿಚಾರಿಸಿ ಪ್ರಸಾದ ಪ್ಯಾಕಿಂಗ್ದು ಮತ್ತು ಈ ಥರ ಊಟ ಬಡಿಸೋದು ಎಲ್ಲ ನೀವು ಸೇವೆನ ಮಾಡ್ಬೋದು. ನೆಕ್ಸ್ಟ್ ನಾವು ಬರುವಾಗ ಬಟ್ ನೀವು ಅಲ್ಲಿ ಮುಂಚೆನೇ ರಿಜಿಸ್ಟರ್ ಆಗಿರ್ಬೇಕನ್ಸುತ್ತೆ. ಒಂದ್ಸಲಿ ವಿಚಾರಿಸಿ ನೋಡಿ. ಬರಬೇಕಾದ್ರೆ ಇಲ್ಲಿ ಬಿಚ್ಚಾಲೆ ಟೆಂಪಲ್ಗೆ ಹೋಗಿದ್ವಿ. ಇಲ್ಲಿ ಇವರು ಸ್ಟೋರಿ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಇಲ್ಲಿ ಮುಗಿಸ್ಕೊಂಡು ಹಾಗೆ ಹತ್ತತ್ರ ಇರೋ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಪಂಚಮುಖಿ ಆಂಜನೇಯ ಆಗಿರ್ಬೋದು ಹೀಗೆ. ಆ್ಯಂಡ್ ವಾಪಸ್ ಬರುವಾಗ ಒಂದೊಳ್ಳೆ ಹೋಟೆಲ್ ಹುಡುಕ್ತಿದ್ರೆ ಯಾವುದೂ ಸಿಗಲ್ಲ. ಬಟ್ ರಿಸರ್ಚ್ ಮಾಡಿ ನಮಗೊಂದು ಹೋಟೆಲ್ ಸಿಕ್ಕಿದ್ದು ರೇಖಾಸ್ ಕಿಚನ್ ಅಂತ, ಬಳ್ಳಾರಿಲಿದೆ. ವರ್ತ್ ಅಂತ ಅನಿಸ್ತು. ಇಟ್ ವಾಸ್ ಗುಡ್. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ, ನೆಕ್ಸ್ಟ್ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಬೇಕಂತ ಇದ್ದರೆ ಎಲ್ಲೋ ಒಂದು ಕಡೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈಗಲೇ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಹಾಕೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. Thank you for watching and don't forget to subscribe to my channel. Next video ಅಲ್ಲಿ ಸಿಗ್ತೀನಿ. Bye.